ನಾನು ನನ್ನ ಲಾರ್ಡ್ ಸ್ಪ್ಲೆಂಡರ್ ತಗೊಂಡು ಮತ್ತೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಕೆಲ್ಸದ ಹತ್ರ ಹೊರಟ್ವಿ. ಯಾಕೆಂದರೆ ಬಂದು ಹುಡುಗರು ಸುಮ್ಮನೆ ವೆಯ್ಟ್ ಮಾಡಬಾರ್ದು, ಖಾಲಿ ಕೂತ್ಕೊಂಡ್ರೆ ಸುಮ್ಮನೆ ಸಂಬಳ ವೇಸ್ಟು ಅಂತ ಹೇಳ್ಬಿಟ್ಟು ಬಿಲ್ಡಿಂಗ್ ಹತ್ರ ಬಂದ್ವಿ. ನೋಡಿ ಈ ಬಿಲ್ಡಿಂಗಲ್ಲಿ ಇವತ್ತು ಎಲ್ಲ ಫುಲ್ಲು ಸ್ಪಾಟ್ ಲೈಟ್ಸ್ ಹಾಕಬೇಕಾಯಿತು. ಅದಕ್ಕೆಲ್ಲ ಆಲ್ರೆಡಿ ಹುಡುಗರು ಒಂಚೂರು ಹಾಕೊಂಡಿದ್ದಾರೆ ಬರೋ ಅಷ್ಟರಲ್ಲಿ. ನೋಡ್ಬೋದು ನೀವೇ ಎಲ್ಲ. ಬರೀ ಸ್ಪಾಟ್ ಲೈಟ್ ಎಲ್ಲ ಫುಲ್ಲು ಫಿಟ್ ಮಾಡಿಕೊಂಡ್ರು ಇವತ್ತು ಫಿಟ್ಟಿಂಗ್ಸಲ್ಲಿ. ಮಿಕ್ಕಿದ್ದನ್ನು ಬೇಕಾದ್ರೆ ಒಂದೇ ದಿವಸದಲ್ಲಿ ಒಂಚೂರು ಕಂಪ್ಲೀಟ್ ಮಾಡ್ಬೋದಾಗಿತ್ತು. ಅದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಸ್ಪಾಟ್ ಲೈಟ್ನ ಪಟ ಪಟ ಅಂತ ಫಿಟ್ ಮಾಡಿದ್ರು ಹುಡುಗರು. ನೋಡ್ಬೋದು ನೀವೇ ನೀಟಾಗಿ. ಕೆಳಗಡೆ ಇದೊಂದು 1 BHK ಮತ್ತು ಪಾರ್ಕಿಂಗ್ ಅಷ್ಟೇ ಇರೋದು. ಮೇಲ್ಗಡೆ ಡೂಪ್ಲೆಕ್ಸ್ ಏನಲ್ಲ, ಬಟ್ ಪೂರ್ತಿ ಲಾಂಗ್ ಒಂದೇ ಮನೆ ಅದು. 2 BHK ಇದೆ, ಮತ್ತು ಹಾಲು ದೊಡ್ಡದಾಗಿದೆ, ಮತ್ತು ಕಿಚನು ದೊಡ್ಡದಾಗಿದೆ. ದೇವ್ರ ಮನೆಯೂ ಸುಮಾರಾಗಿದೆ ನೋಡ್ಬೋದು. ಇಲ್ಲಿ ಸೈಡ್ಸಲ್ಲೂ ಸಮೇತ ಸ್ಪಾಟ್ ಲೈಟ್ ಎಲ್ಲ ಹಾಕ್ಕೊಂಡಿದ್ರು. ಇದು ಮಾತ್ರ ಆಲ್ರೆಡಿ ಒಂಚೂರು ಆಗಿದೆ ನೋಡ್ರಿ ನೀಟಿಗೆ. ಇದು ಸ್ಪಾಟ್ ಲೈಟ್ಸನು ಎಲ್ಲ ಪೂರ್ತಿ ಕಂಪ್ಲೀಟಾಗಿ ಸ್ಪಾಟ್ ಲೈಟ್ಸ್ ಎಲ್ಲ ಮುಗ್ದೋಗಿತ್ತು ಅನ್ಕೊತೀನಿ. ಪೂರ್ತಿ ಎಲ್ಲ ನೀಟಾಗಿ ಹಾಕಿದ್ದಾರೆ. ನೋಡ್ಬೋದು 1 by 1 ಪೂರ್ತಿ ನೀಟಿಗೆ ಎಷ್ಟು ನೀಟಾಗಿ ಕುಣಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಫ್ಯಾನ್ಸ್ ಸಮೇತ ಆಲ್ರೆಡಿ ಫಿಟ್ ಆಗಿದೆ. ಇಲ್ಲಿ ಮಾತ್ರ ಮೇಲ್ಗಡೆ, ಕೆಳಗಡೆ ಇನ್ನೂ ಫಿಟ್ ಮಾಡೋದು ಬಾಕಿ ಇದೆ. ನಾಳೆ ಫಿಟ್ ಆಗುತ್ತೆ ಅದೆಲ್ಲ. ಇಲ್ಲಿ ಮೇಲ್ಗಡೆ ಸಮೇತ ಇನ್ನೂ ಒಂದು ಸಿಂಗಲ್ ರೂಮ್ ಇದೆ, ಬನ್ನಿ ತೋರಿಸ್ತೀನಿ. ಮೇಲ್ಗಡೆ ಸಿಂಗಲ್ ರೂಮು ಮತ್ತು ಒಂದು ಬಾತ್ರೂಮ್ ಅಷ್ಟೇ ಇರೋದು. ಇಲ್ಲೂ ಸಮೇತ ಎಲ್ಲ ಫಿಟ್ಟಿಂಗ್ಸ್ ಹಾಕಬೇಕಾಯ್ತು ಪೂರ್ತಿ. ಅದರಿಂದ ಇಲ್ಲೂ ಸ್ಪಾಟ್ ಲೈಟ್ ಹಾಕ್ಕೊಂಡು ಎಲ್ಲ ನೀಟಾಗಿ ಎಲ್ಲ ಪೂರ್ತಿ ಒಂದು ಕಡೆಯಿಂದ ಬರಬೇಕಾದ್ರಿಂದ ಮೇಲ್ಗಡೆಯಿಂದ ಎಲ್ಲ ಪೂರ್ತಿ ಅಪ್ ಟು ಮುಗಿಸ್ಕೊಂಡು ಹೋಗ್ಬೇಕಾಯ್ತು ಮೇಲ್ಗಡೆಯಿಂದ ಕೆಳಗಡೆಗೆ. ಅದಕ್ಕೆ ಅಂತ ಮಾಡಿದ್ವಿ.